ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾವ, ನೆನ್ನೆ ನಡೆದಿರೋದಕ್ಕೂ ಇವಳಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾಳೆ ತಾನೆ. ಮೊದ್ಲವಳೇನೋ ಹೇಳಕ್ ಬಂದಿದ್ದಾಳೆ, ಹೇಳಿ ಬಿಡಿ. ಏ ದೀಪ, ನಾವು ದೊಡ್ಡೋರ್ ಮಾತಾಡ್ತಾ ಇದೀವಿ, ನಿನ್ಗೇನೆ ಕೆಲ್ಸ? ಬೈ ಕಡೆ. ಅಲ್ಲ ಸರ್ಸು. ಅಮ್ಮ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಹೀಗೆಲ್ಲ ಆಗುತ್ತೆ ಅಂತಾನೆ ಇಷ್ಟು ದಿನ ನಾನು ಹೆದರ್ಕೊಂಡಿದ್ದು. ನಾನ್ ಸತ್ಯನೇ ಹೇಳ್ತಿದ್ದೀನಿ. ನಿಮ್ಗಿಷ್ಟು ನಂಬಿಕೆ ಬಂದಿಲ್ಲ ಅಂದ್ರೆ ಯಾವ ದೇವ್ರ ಮುಂದೆ ನಿಂತು ಪ್ರಮಾಣ ಮಾಡು ಅಂತ ಹೇಳಿದ್ರು ನಾನ್ ಮಾಡ್ತೀನಿ. ತುಳಸಿ ಅವ್ರಿಗೂ ಧ್ರುವ ಅವ್ರಿಗೂ ನಿಶ್ಚಿತಾರ್ಥ ಆಗ್ಬೇಕು ಅಂತ ಇದೆಯಲ್ವಾ, ಅದ್ ನನ್ ಮನ್ಸರ ಇಷ್ಟ ಪಡ್ತಿದ್ದೀನಿ. ಧ್ರುವರ್ನ ನಾನ್ ಸ್ವಂತ ಮಾಡ್ಕೋಬೇಕು ಅಂತ ಇದ್ದಿದ್ರೆ ನಾನ್ ಯಾವಾಗ್ಲೂ ಧ್ರುವರ್ನ ಮದ್ವೆ ಆಗ್ತಿದ್ದೆ. ಇನ್ನೊಬ್ರ ಜೀವನ ಹಾಳು ಮಾಡಿ ನಾನ್ ಸಂತೋಷವಾಗಿರ್ಬೇಕು ಅಂತ ನಾನ್ ಯಾವತ್ತೂ ಆಸೆ ಪಟ್ಟವಳಲ್ಲ. ನಮ್ಮ ಅಪ್ಪಯ್ಯ ನನ್ನ ಹತ್ರ ಬೆಳೆಸೂ ಇಲ್ಲ. ನೋಡಿ, ನನ್ನಿಂದ ಆಗಿರೋ ತೊಂದ್ರೆನ ನಾನೇ ಸರಿ ಮಾಡ್ಬೇಕು ಅಂತ ಬಂದಿದ್ದೀನಿ. ಇವಾಗಿರೋ ಪರಿಸ್ಥಿತಿನಲ್ಲಿ ಪುಷ್ಪಕ್ ಸರ್ನ ಸಮಾಧಾನ ಮಾಡ್ದೆ ಈ ನಿಶ್ಚಿತಾರ್ಥ ಮಾಡಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇವಾಗ ನಡೀತಾ ಇರೋ ನನ್ ಮಗನ್ ನಿಶ್ಚಿತಾರ್ಥನ ನಿಲ್ಲಿಸ್ಬೇಕು ಅಂತ ಬಂದಿದ್ಯಾ? ಸರ್ಸು, ಅದೇ ಅಲ್ವಾ ಅವ್ರು ಹೇಳ್ತಾ ಇರೋದು. ಆದ್ರೆ ಯಾವ ಯೋಚನೆನೂ ಇಲ್ವಂತೆ. ಯಾಕೆ ನಿನ್ ಮನ್ಸಿಗೆ ನೋವು ಮಾಡೋ ತರ ಮಾತಾಡ್ತಾ ಇದ್ಯಾ? ಅಣ್ಣ, ಇದನ್ ಬಿಡು. ಮೊದ್ಲು ಮೈನಾ ಏನೋ ಹೇಳೋದಕ್ ಬಂದಿದ್ದಾಳೆ, ಅದನ್ ಕೇಳು. ನೋಡಿ, ಧ್ರುವರ್ನ ಪುಷ್ಪಕ್ ಸರ್ ಹತ್ರ ಕರ್ಕೊಂಡ್ ಹೋಗಿ ಅವ್ರ ಕೈ ಕಾಲ್ ಹಿಡ್ದು ಇದಕ್ಕೂ ಧ್ರುವರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಅವ್ರಿಗೆ ತಿಳಿಸಿ ಹೇಳ್ತೀನಿ. ನಿಶ್ಚಿತಾರ್ಥಕ್ಕೆ ಯಾವ ತೊಂದ್ರೆನೂ ಮಾಡ್ಬೇಡಿ ಅಂತ ನಾನ್ ಬೇಡ್ಕೋತೀನಿ. ಅದಕ್ಕೆ ಧ್ರುವರ್ನ ನನ್ ಜೊತೆ ಕಳಿಸ್ಕೊಡಿ. ನಿಮ್ ದಮ್ಮಯ್ಯ ಅಂತಾನೆ ಕಳಿಸ್ಕೊಡಿ ಅಮ್ಮ. ನೀನ್ ಈ ಕೆಲ್ಸಕ್ಕೆ ನಮ್ಮ ಅಳಿಯನ್ನ ಕರ್ಕೊಂಡು ಹೋಗ್ತೀಯ ಅಂತ ನಾವ್ ಹೆಂಗ್ ನಂಬೋದು? ನೀವ್ ನನ್ನ ನಂಬಲೇಬೇಕು. ದಯವಿಟ್ಟು ನಂಬಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡು, ಧ್ರುವನ್ ಜೊತೆ ತುಳಸಿನೂ ಕರ್ಕೊಂಡು ಹೋಗು. ಅಯ್ಯಯ್ಯೋ, ತುಳಸಿ ಮಾತ್ರ ಬೇಡ. ಯಾಕೆ? ನೀನ್ ಅನ್ಕೊಂಡಿದ್ದೆಲ್ಲ ಆಗಲ್ಲ ಅಂತನಾ? ಅದ್ ಹಾಗಲ್ಲಮ್ಮ. ನೋಡಿ, ತುಳಸಿನಾದ್ರೂ ಬಂದ್ರೆ ಪುಷ್ಪಕ್ ಸರ್ಗೆ ಇನ್ನು ಕೋಪ ಜಾಸ್ತಿ ಆಗ್ತದೆ. ನನ್ನ ಧ್ರುವ ಅವ್ರನ್ನು ತುಳಸಿ ಅವರೇ ದೂರ ಮಾಡಿದ್ದಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದಕ್ಕೆ ಹೇಳ್ತೀನಿ, ತುಳಸಿ ಅವ್ರು ಬೇಡ, ಧ್ರುವ ಅವ್ರನ್ನ ಮಾತ್ರ ಕಳಿಸ್ಕೊಡಿ. ಏನಮ್ಮ ಹೇಳ್ತಾ ಇದೀಯ ನೀನು? ನನ್ನ ಮಗಳ ನಿಶ್ಚಿತಾರ್ಥಕ್ಕೂ ಅವನ್ ಪರ್ಮಿಷನ್ ಏನು ಕೇಳ್ಬೇಕು ನಾನು? ನೋಡು, ಅವನು ಎಷ್ಟೇ ಶ್ರೀಮಂತನಾಗಿರ್ಲಿ, ನಾವು ಅವನಷ್ಟು ಅವನಕ್ಕಿಂತ ಶ್ರೀಮಂತರಿಲ್ದೇ ಇರ್ಬೋದು. ನಮ್ಮ ಹತ್ರ ತಕ್ಕ ಮಟ್ಟಿಗೆ ಆಸ್ತಿ ಅಂತಸ್ತಿದೆ. ಅವ್ನು ಏನಾದ್ರೂ ಹೆದರ್ಸೋದು ಬೆದರ್ಸೋದಿದ್ರೆ ನಾವ್ ಯಾವ್ದಕ್ಕೂ ಹೆದರಲ್ಲಮ್ಮ. ಅಪ್ಪ, ಈಗ ನೀನಾ ನಾನಾ ಅಂತ ಪೈಪೋಟಿ ಮಾಡೋ ಸಮಯ ಅಲ್ಲ. ನಮ್ ಕೆಲ್ಸ ಆಗ್ಬೇಕು ಅಂದ್ರೆ ನಾವು ಸ್ವಲ್ಪ ಬಿಟ್ಕೊಟ್ಟು ಹೋಗ್ಬೇಕು. ಈಗಾಗ್ಲೇ ಎಷ್ಟೋ ಸಾರಿ ಬಿಟ್ಕೊಟ್ಟಿದ್ದೀನಿ. ಈಗ ನನ್ ಮಗನ್ ಕಳ್ಸಲ್ಲ. ನನ್ ಮಗನ್ ಹುಷಾರ್ ಬೇರೆ ಇಲ್ಲ. ಅತ್ತೆ, ಮೈನಾ ಅವ್ರು ಹೇಳೋದ್ರಲ್ಲೂ ಒಂದ್ ನ್ಯಾಯ ಇದೆ. ಮಾವ ಹೋಗ್ಬಿಟ್ ಬರ್ಲಿ, ಕಳಿಸ್ಕೊಡಿ ಅತ್ತೆ. ತುಳಸಿ, ಏನ್ ಹೇಳ್ತಿದ್ಯಾ ನೀನು? ಅಮ್ಮ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಧ್ರುವ ಅವ್ರೆ, ಬನ್ನಿ ನೀವು. ಧ್ರುವ, ನೀನ್ ಅವಳ ಜೊತೆ ಬೈಕಲ್ಲಿ ಹೋಗೋದ್ ಬೇಡ, ಆಟೋದಲ್ಲಿ ಹೋಗಿ. ಸರ್ಸು, ಆಟೋದಲ್ಲಿ ಏನ್ ದೂರ ದೂರ ಕೂತ್ಕೊಂಡಿರ್ತೀವ? ಪಕ್ಕದಲ್ಲೇ ತಾನೇ ಕೂತ್ಕೊಂಡು ಹೋಗೋದು. ಯಾಕೆ ಅವಮಾನ ಆಗುತ್ತೆ ಅಂತ ಏನೇನೋ ಮಾತಾಡ್ತಿದ್ಯಾ? ಅವಮಾನ ಆಗದೆ ಇರೋದಕ್ಕೆ ಇನ್ನೇನು ಉಳಿಸಿದ್ದೀರಾ ಹೇಳಿ? ನೋಡು, ನೀನ್ ಹುಷಾರಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಆಟೋದಲ್ಲಿ ಹೋಗಿ ಅಷ್ಟೇ. ಅಲ್ಲ ಸರ್ಸು, ಗಾಡಿ ಓಡ್ಸಕ್ ಆಗದೆ ಇರೋಷ್ಟು ನಾನು ಹುಷಾರ್ ತಪ್ಪಿಲ್ಲ. ನಾನೆಲ್ಲ ನೋಡ್ಕೋತೀನಿ. ಮೈನವ್ರೆ, ಬನ್ನಿ ಹೋಗೋಣ. ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ. ಒಳ್ಳೆಯವ್ರಿಗೆ ಅವತ್ತು ಒಳ್ಳೇದೇ ಆಗುತ್ತೆ.